ಬಹಳ ಸಂತೋಷದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ನಮ್ಮ ಆನಂದ್ ಅವರು, ಬಸವರಾಜ್ ಅವರು, ನಮ್ಮ ಆನಂದಪ್ಪ ಜವಳಿ ಅವರು ಕೂಡ ಇದ್ದಾರೆ. ಎಲ್ಲ ಹಿರಿಯರು ಕಳೆದ 3-4 ತಿಂಗಳುಗಳಿಂದ 2 ಬಾರಿ ಕಾರ್ಯಕ್ರಮ ನಿಶ್ಚಯ ಆಗಿತ್ತು. ಆದರೂ ಸಹ ನನಗೂ ಕೂಡ ಕಾರ್ಯದ ನಿಮಿತ್ತ ನನಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಯುವಕ ಮಿತ್ರರು ವಿಜಯಣ್ಣ ಬರ್ತಾ ಇಲ್ಲ, ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ 2 ಬಾರಿನೂ ಕೂಡ ಕಾರ್ಯಕ್ರಮನ ಮುಂದೂಡ್ತಕ್ಕಂಥ ಕೆಲಸ ಆಗಿತ್ತು. ಆದ್ರೆ 1.5 ತಿಂಗಳ ಹಿಂದೆ ಇವತ್ತಿನ ದಿನಾಂಕವನ್ನ ನಿಗದಿ ಮಾಡಿ ಏನೇ ಕಾರ್ಯಕ್ರಮ ಕೆಲಸದ ಒತ್ತಡ ಇದ್ರೂ ಸಹ ನಾನು ಕಾರ್ಯಕ್ರಮಕ್ಕೆ ಒಂದು ಅವಶ್ಯವಾಗಿ ಬಂದೇ ಬರ್ತೇನೆ ಅಂತೇಳಿ ಭರವಸೆನ ಕೊಟ್ಟಿದ್ದೆ. ಹಾಗಾಗಿ ನಾನು ಇವತ್ತು ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ. ನಾನು 2 ವಿಚಾರಗಳನ್ನ ಮಾತನಾಡೋಕ್ಕೂ ಮುಂಚೆ ಒಂದು ಸಂಗತಿಯನ್ನು ತಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಕಳೆದ 1 ವಾರದಿಂದ ವಿಜಯೇಂದ್ರ ಅವರಿಗೆ ಕಾರ್ಯಕ್ರಮ ಬರಬಾರದು ಅಂತೇಳಿ ಕೆಲವರು ಪ್ರಯತ್ನ ಮಾಡಿದ್ರು. ನಾನು ಹೇಳಿದೆ, ನೋಡಪ್ಪ, ಇದು ಮನೆ ಹೊಡಿತಕ್ಕಂತ ಕೆಲಸ ಅಲ್ಲ, ಸಮಾಜ ಕಟ್ತಕ್ಕಂತ ಕೆಲಸ ನಮ್ಮ ಯುವಕ ಮಿತ್ರರು ಮಾಡ್ತಾ ಇದ್ದಾರೆ. ಸಮಾಜ ಹೊಡಿತಕ್ಕಂತ ಕೆಲಸ ಮಾಡೋದು ಬಹಳ ಸುಲಭ, ಆದ್ರೆ ಸಮಾಜ ಕಟ್ತಕ್ಕಂತ ಕೆಲಸ ಮಾಡೋದಿದೆಯಲ್ಲ ಬಹಳ ಅಪರೂಪ ಇದು. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಯುವಕ ಮಿತ್ರರು ಈ ಸಮಾಜವನ್ನ ಕಟ್ತಕ್ಕಂತ ಕೆಲಸಕ್ಕೆ ಕೈ ಹಾಕ್ತಂತ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ಕಾರ್ಯಕ್ರಮಕ್ಕೆ ಹೋಗ್ತೇನೆ ಅಂತ ಹೇಳಿ ನಿಶ್ಚಯ ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ತುಂಬಾ ಸಂತೋಷ ಆಗಿದೆ, ಹೆಮ್ಮೆ ಆಗಿದೆ. ಇವತ್ತು ಬಣಜಿಗ ಸಮಾಜ ಇರ್ಬೋದು, ನಮ್ಮ ವೀರಶೈವ ಲಿಂಗಾಯತ ಸಮಾಜ ಇರ್ಬೋದು, ಇವತ್ತು ವೀರಶೈವ ಲಿಂಗಾಯತ ಬಣಜಿಗ ಸಮಾಜ ಇಡೀ ನಾಡಿಗೆ ಒಂದು ಶಕ್ತಿಯನ್ನ ಕೊಡ್ತಕ್ಕಂಥ ಕೆಲಸ ನಮ್ಮ ಸಮಾಜಕ್ಕೆ ಇದೆ. ಕೇವಲ ನಮ್ಮ ಜಾತಿಗಳಿಗೆ, ನಮ್ಮ ವರ್ಗ ಜನರಿಗೆ ಅಷ್ಟೇ ಅಲ್ಲ, ಈ ನಾಡಿಗೆ ಎಲ್ಲ ಸಮಾಜಗಳು ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ನಮ್ಮ ಬಣಜಿಗ ಸಮಾಜಕ್ಕೂ ಇದೆ, ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕೂ ಕೂಡ ಇರ್ತಕ್ಕಂಥದ್ದು. ನನಗೆ ಮಾತನ್ನು ಹೇಳಿಕೆ ತುಂಬಾ ಹೆಮ್ಮೆ ಅನಿಸ್ತದೆ. ಇವತ್ತು ನಮ್ಮ ಸಮಾಜ ಎಲ್ಲ ಕ್ಷೇತ್ರಗಳಲ್ಲಿ, ಎಲ್ಲ ರಂಗದಲ್ಲೂ ಕೂಡ ಇವತ್ತು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದೆ. ವಿಶೇಷವಾಗಿ ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ನಿಜಲಿಂಗಪ್ಪನವ್ರು ಇರ್ಬೋದು, ವೀರೇಂದ್ರ ಪಾಟೀಲ್ ಅವರು ಇರ್ಬೋದು, ಬಿ.ಡಿ. ಜತ್ತಿಯವರು ಇರ್ಬೋದು, ಅದೇ ರೀತಿ ಬೊಮ್ಮಾಯಿ ಅವರು ಇರ್ಬೋದು, ಜಗದೀಶ್ ಶೆಟ್ಟರ್ ಸಾಹೇಬ್ರು ಇರ್ಬೋದು, ಸನ್ಮಾನ್ಯ B.S. ಯಡಿಯೂರಪ್ಪನವರು, ಅರೆ ಇಡೀ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಏನು ಘಟಾನುಘಟಿಗಳ ಹೆಸರನ್ನ ಹೇಳಿದ್ದೇನೆ. ಮಾಜಿ ಮುಖ್ಯಮಂತ್ರಿಗಳು, ರಾಜಕೀಯ ಹಿರಿಯರ ಒಂದು ಹೆಸರನ್ನು ಹೇಳಿದ್ದೇನೆ. ಇವರು ರಾಜ್ಯದ ರಾಜಕಾರಣದ ಇತಿಹಾಸದಲ್ಲಿ ಒಂದು ದಿಕ್ಕನ್ನು ಬದಲಿಸಿರ್ತಕ್ಕಂಥ ಶಕ್ತಿ ಉಳ್ಳಂತ ನಾಯಕರುಗಳು ಇವರೆಲ್ಲರೂ ಸಹ. ಆದ್ರೆ ಇವರು ಯಾರು ಸಹ ಸಮಾಜ ಹೊಡಿತಕ್ಕಂಥ ಕೆಲಸಕ್ಕೆ ಯಾವತ್ತೂ ಕೂಡ ಕೈ ಹಾಕಲಿಲ್ಲ. ಯಾವತ್ತೂ ಕೂಡ ನಮ್ಮ ಸಮಾಜವನ್ನು ಹೊಡಿತಕ್ಕಂಥ ಕೆಲಸಕ್ಕೆ ಯಾವತ್ತೂ ಕೂಡ ಕೈ ಹಾಕಲಿಲ್ಲ. ಇದು ನಮ್ಮ ಸಮಾಜದ ವಿಶೇಷತೆ ಅಂತಕ್ಕಂಥದ್ದನ್ನ ನಾವು ಎಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಯಾವುದೇ ಒಂದು ದೇಶ ಇವತ್ತು ಸಮೃದ್ಧವಾಗಿ ಬೆಳಿಬೇಕಾದ್ರೆ ಆ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿಕೊಂಡು ಇವತ್ತು ಉತ್ಪಾದನೆಯಲ್ಲಿ ಸದಾ ತೊಡಗಿಸ್ಕೊಂಡು ಅದು ಮುಂದೆ ಸಾಗಬೇಕಾಗಿದೆ. ಆದ್ರೆ ಏನೇ ಉತ್ಪಾದನೆಗಳು ಬಂದರೂ ಸಹ ಅದನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಆ ಮಾರುಕಟ್ಟೆಯಲ್ಲಿ ಅದು ಜನರಿಗೆ ತಲುಪಬೇಕು ಅಂತ ಹೇಳಿದ್ರೆ ಅದು ಯಾರ ಕಡೆಯಿಂದ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ನಮ್ಮ ಬಣಜಿಗ ಸಮಾಜದಿಂದ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಸಮಾಜದ ವಿಶೇಷತೆ ಇವತ್ತು ಎಲ್ಲ ಸಮಾಜಕ್ಕೆ, ಅದೇ ರೀತಿ ಇಡೀ ನಾಡಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಅದೇ ನಮ್ಮ ಸಮಾಜದ ವಿಶೇಷತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ್ಮೇಲೆ ನಿಮ್ಮ ವಿಜಯೇಂದ್ರ ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವಾಗ ನಾನು ಹೇಳಿದೆ, 1.5-2 ತಿಂಗಳ ಹಿಂದೆ ನನಗೆ ಕಾರ್ಯಕ್ರಮ ನಿಶ್ಚಯ ಆಗಿತ್ತು. ಸುಮಾರು 1 ತಿಂಗಳ ಹಿಂದೆ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ನಮ್ಮ
ಸಮಾಜದ ಮುಖಂಡರು ಕೂಡ ಬಂದು ನನಗೆ ಮತ್ತೆ ರೀಕನ್ಫರ್ಮ್ ಮಾಡಿಕೊಂಡ್ರು. ಆದ್ರೂ ಪ್ರಾಮಾಣಿಕವಾಗಿ ಮಾತನ್ನು ಹೇಳ್ತೇನೆ, ನಾನು ಇವತ್ತು ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗ್ತೇನೆ ಅಂತ ನಾನು ಕನ್ಸ್ಪನ್ಸಲ್ಲೂ ಕೂಡ ನಾನು ನೆನೆಸ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ಈ ನಾಡಿನ ಗುರು ಹಿರಿಯರ ಒಂದು ಆಶೀರ್ವಾದ, ಪೂಜ್ಯ ತಂದೆ ಸನ್ಮಾನ BS ಯಡಿಯೂರಪ್ಪನವರ ಒಂದು ಆಶೀರ್ವಾದ ಮತ್ತು ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಅಸಂಖ್ಯಾತ ತಾಯಂದಿರು, ಇಡೀ ರಾಜ್ಯದಲ್ಲಿ ಇವತ್ತು ಯಡಿಯೂರಪ್ಪನವ್ರು ಒಳ್ಳೇದಾಗಬೇಕು, ನಮ್ಮ ವಿಜಯಣ್ಣಗೂ ಒಳ್ಳೇದಾಗಬೇಕು ಅಂತ ಹೇಳಿ ಯಾವ ರೀತಿ ತನ್ನ ಮನೆಯ ಮಗನಿಗೆ ಆಶೀರ್ವಾದನ ಮಾಡ್ತಾರೋ ಆ ರೀತಿ ಇಡೀ ರಾಜ್ಯದಲ್ಲಿ ತಾಯಂದಿರು ದೊಡ್ಡ ಸಂಖ್ಯೆಯಲ್ಲಿ ನನಗೆ ಆಶೀರ್ವಾದನ ಮಾಡಿದಂತ ಸಂದರ್ಭದಲ್ಲಿ ಶಿಕಾರಿಪುರ ತಾಲೂಕಿನ ಪೂಜ್ಯ ತಂದೆಯವರಿಗೆ ಒಂದು ರಾಜಕೀಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆ ಶಿಕಾರಿಪುರ ತಾಲೂಕು, ಆ ಶಿಕಾರಿಪುರ ತಾಲೂಕಿನಲ್ಲಿ ಒಬ್ಬ ಶಾಸಕನಾಗಿ ಇವತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಇವತ್ತು ನಾನು ನಿಮ್ಮ ಮಧ್ಯೆ ಬಂದು ನಿಂತು ಮಾತನಾಡ್ತಿದ್ದೇನೆ ಅಂತ ಹೇಳಿದ್ರೆ ವೇದಿಕೆ ಮೇಲಿರ್ತಕ್ಕಂಥ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರು ತಾಯಂದರ ಆಶೀರ್ವಾದ ಅಂತೇಳಿ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತದೆ. ಇವತ್ತು ಇಡೀ ಸಮಾಜ ಇವತ್ತು ಕೌಲು ದಾರಿಯಲ್ಲಿ ಇರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ಕೆಲವು ರಾಜಕಾರಣಿಗಳು, ನಾನು ಈ ವೇದಿಕೆ ಮೂಲಕ ರಾಜಕಾರಣವನ್ನು ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಆದ್ರೆ ನಾಡಿನಲ್ಲಿ ನಡೀತಾ ಇರ್ತಕ್ಕಂಥ ನಿಜ ಸಂಗತಿಯನ್ನ ಇವತ್ತು ನಮ್ಮ ಪ್ರಜ್ಞಾವಂತ ಸಮಾಜದ ಮುಖಂಡರ ಮುಂದೆ ತರ್ತಕ್ಕಂಥದ್ದು ನನ್ನ ಕರ್ತವ್ಯ ಆಗಿದೆ. ಇವತ್ತು ನಮ್ಮ ಸಮಾಜವನ್ನ ಹೊಡಿತಕ್ಕಂಥ ಕೆಲಸ ನಿರಂತರವಾಗಿ ಹಿಂದಿನಿಂದ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಈ ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆದಾಗ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ತಕ್ಕಂಥ ಪ್ರಯತ್ನ ಕೂಡ ಹಿಂದಿನಿಂದ ಕೂಡ ನಡ್ಕೊಂಡು ಬಂದಿರ್ತಕ್ಕಂಥದ್ದು. ನಾನು ಇವತ್ತು ಒಂದು ಮಾತನ್ನು ನಿಮ್ಮೆಲ್ಲರೂ ಕೂಡ ಭರವಸೆನ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ನಾನು ಇವತ್ತು ಮೊದಲ ಬಾರಿ ಶಾಸಕನಾಗಿ ಇವತ್ತು ವಿಧಾನಸಭೆಯಲ್ಲಿ ಪ್ರವೇಶ ಮಾಡಿರ್ತಕ್ಕಂಥ ಸುಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನ, ವಿಶೇಷವಾಗಿ ರೈತಾಪಿ ಜನ ಇರ್ಬೋದು, ಅದೇ ರೀತಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳು ಇರ್ಬೋದು, ವೀರಶೈವ ಲಿಂಗಾಯತ ಸಮಾಜದ ಜೊತೆಗೆ ಎಲ್ಲ ಸಮಾಜಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದಾರೆ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದಲ್ಲಿ ಇವತ್ತು ರೈತರಿಗೆ ಕಣ್ಣೀರು ಒರೆಸ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸವನ್ನ ಸನ್ಮಾನ್ಯ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾಗೂ ಮಾಡಿದ್ರು. ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದಾಗೂ ಸಹ ರೈತರಿಗೆ ಒಂದು ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಿ ರೈತರಿಗೆ ಶಕ್ತಿ ಕೊಟ್ಟ ಯಡಿಯೂರಪ್ಪನವರು ಅವರ ಮಗನಾಗಿ ಇವತ್ತೊಂದು ಮಾತನ್ನು ಹೇಳ್ತೇನೆ. ಯಾವ ರೀತಿ ಪೂಜ್ಯ ತಂದೆಯವರು ಕಳೆದ 30-40 ವರ್ಷಗಳಿಂದ ಯಾವ ರೀತಿ ಇವತ್ತು ಸ್ವಾಭಿಮಾನದಿಂದ ಒಂದು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೋ, ನಾನು ಸಹ ಇವತ್ತು ನಮ್ಮ ಸಮಾಜ ಇರ್ಬೋದು, ಇತರ ಸಮಾಜ ಇರ್ಬೋದು, ಇವತ್ತು ಎಲ್ಲರೂ ಕೂಡ ನಿಮ್ಮ ವಿಜಯಣ್ಣನ ಪ್ರೀತಿಯಿಂದ ಕಾಣಬೇಕು. ಆ ರೀತಿ ಗೌರವವಾಗಿರ್ತಕ್ಕಂಥ ರಾಜಕಾರಣವನ್ನ ಬಡವರ ಪರವಾಗಿ ರೈತರ ಪರವಾಗಿ ಮಾಡ್ತೇನೆ. ಜೊತೆಗೆ ನಮ್ಮ ಬಣಜಿಗ ಸಮಾಜಕ್ಕೂ ಕೂಡ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ, ಹೆಗಲು ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಅನ್ನೋ ಮಾತನ್ನ ನಾನು ಈ ಸಂದರ್ಭ ಹೇಳ್ತಾ ಇದ್ದೇನೆ. ಇವತ್ತು ವಿಶೇಷವಾದಂತ ಸಂದರ್ಭ. ಇವತ್ತು ಮಾತಾಡ್ತಾ ಹೇಳಿದ್ರು ನಮ್ಮ ಯುವಕ ಮಿತ್ರರು, ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ, ಇವತ್ತು ಯುವ ಜನಾಂಗ ಇವತ್ತೇನಿದೆ, ಇವತ್ತು ಇಡೀ ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಇವತ್ತು ಕನ್ನಡ ನಾಡು ಇವತ್ತು ಅಭಿವೃದ್ಧಿಯ ಪಥದಲ್ಲಿ ಇವತ್ತು ಸಾಗಬೇಕಾಗಿದೆ ಅಂತ ಹೇಳಿದ್ರೆ ಯುವ ಜನಾಂಗದ ಒಂದು ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಯುವ ಜನಾಂಗ ಇವತ್ತು ಅಡ್ಡದಾರಿಯಲ್ಲಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸಮಾಜ ಇರ್ಬೋದು, ಇತರ ಸಮಾಜಗಳು ಇರ್ಬೋದು, ಆ ಸಮಾಜದಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಗುರುತು ಮಾಡಿಕೊಂಡು ಅವ್ರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತು ಮಾಡಬೇಕಾಗಿದೆ. ಇವತ್ತು ಯುವ ಜನಾಂಗ ಇವತ್ತು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಎಷ್ಟು ಕೊಡ್ತಕ್ಕಂಥದ್ದು ಎಷ್ಟು ಮುಖ್ಯನೋ, ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದ್ರ ಜೊತೆಗೆ ಶಿಕ್ಷಣವನ್ನ ಕೊಡಿಸೋದ್ರ ಜೊತೆಗೆ ಉತ್ತಮ ಸಂಸ್ಕಾರವನ್ನು ಕೂಡ ನಮ್ಮ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಅತ್ಯಗತ್ಯ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆದ್ಮೇಲೆ
ಇವತ್ತು ನಮ್ಮ ಸಮಾಜ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ನಾವೇನಾದ್ರು ಒಳ್ಳೆ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರೆ ಅದು ಕಲ್ಲಾಗ್ತಕ್ಕಂಥ ವ್ಯಕ್ತಿಗಳೇ ಜಾಸ್ತಿ. ಅದು ರಾಜಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ನಿಮ್ಮ ವ್ಯಾಪಾರದಲ್ಲಿ ಇರ್ಬೋದು, ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ. ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರು ಕೂಡ ಒಬ್ಬ ಬೆಳಿತಾನೆ, ಒಬ್ಬ ಮುಂದೆ ಹೋಗ್ತಾನೆ ಅಂತ ಹೇಳಿದ್ರೆ ಅದು ಕಾಲೆಳಿತಕ್ಕಂಥ ಕೆಲಸಗಳೇ ಜಾಸ್ತಿ ಆಗ್ತದೆ. ನಾನು ರಾಜಕೀಯವಾಗಿ ಮಾತನ್ನ ಹೇಳ್ತಾ ಇಲ್ಲ. ನಾನು ಹೇಳಿಕೊಟ್ಟಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಾವಿವತ್ತು ಮುಂದೆ ಎತ್ತರಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ, ನಾವು ಎತ್ತರಕ್ಕೆ ಬೆಳೆದು ಸಮಾಜವನ್ನು ಕೂಡ ಮುಂದೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ನಮ್ಮ ದಾರಿಯಲ್ಲಿ ನಾವು ಸಾಕ್ತಕ್ಕಂಥ ದಾರಿನಲ್ಲಿ ಏನೇ ಅಡೆತಡೆಗಳು ಬಂದರೂ ಸಹ ಅದನ್ನ ಧೈರ್ಯದಿಂದ ಮೆಟ್ಟಿ ನಿಂತು ಮುಂದೆ ನುಗ್ಗಿದಾಗ ಮಾತ್ರ ನಾವು ಎತ್ತರಕ್ಕೆ ಬೆಳೆದಕ್ಕೆ ಸಾಧ್ಯ ಆಗ್ತದೆ, ಜೀವನದಲ್ಲಿ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಹಿರಿಯರೊಬ್ರು ಹೇಳಿದ್ದಾರೆ, ಕಾಯಲು ಮೇಲೊಬ್ಬನಿರುವಾಗ ಕಾಯಕವಿಲ್ಲದವನ ಕೊಂಕಿನ ಮಾತಿಗೆ ಕೊರಗುವುದೇಕೆ ಅಂತೇಳಿ ದಾಸರು ಒಂದ್ ಕಡೆ ಹೇಳ್ತಾರೆ. ಕಾಯಲು ಮೇಲೊಬ್ಬನಿರುವಾಗ ಕಾಯಕವಿಲ್ಲದವನ ಕೊಂಕಿನ ಮಾತಿಗೆ ಕೊರಗುವುದೇಕೆ ಅಂತೇಳಿ ಹಿರಿಯರು ಹೇಳ್ತಾರೆ, ದಾಸರು ಹೇಳ್ತಾರೆ. ನಾನಿವತ್ತು ತಮ್ಮೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು, ವಿಶೇಷವಾಗಿ ನಮ್ಮ ಯುವ ಮುಖಂಡರು ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಸಮಾಜದಲ್ಲಿ ಇರ್ತಕ್ಕಂಥ ಯುವಕರು ಇರ್ಬೋದು, ಇವತ್ತು ನಾವು ಮುಂದೆ ಬರಬೇಕು ಅಂತ ಹೇಳಿದ್ರೆ ಎಲ್ಲರನ್ನು ಕೂಡ ಜೊತೆಗೂಡಿಸ್ಕೊಂಡು, ಎಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಕೂಡ ಮುಂದೋಗ್ಬೇಕಾಗಿದೆ. ಇವತ್ತು ನಮ್ಮ ಜೀವನದಲ್ಲಿ ಇವತ್ತು ನಮ್ಮ ಬಾಳು ಅಂತಕ್ಕಂಥದ್ದು ಎಷ್ಟು ದಿನ ಇರ್ತದೋ, ಎಷ್ಟು ವರ್ಷ ಇರ್ತದೋ ಯಾವನು ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಆಯಸ್ಸು ಅಂತಕ್ಕಂಥದ್ದು ಎಷ್ಟು ವರ್ಷಗಳು ಅಂತಕ್ಕಂಥದ್ದು ಯಾರು ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮ್ ಬದುಕಿರ್ತಕ್ಕಂಥದ್ದೇ ಕ್ಷಣಿಕ, ಎಷ್ಟು ದಿನ ಇರ್ತೇವೋ ಗೊತ್ತಿಲ್ಲ. ನಾವು ಇದ್ದಂತ ದಿನಗಳಲ್ಲಿ ಇರ್ತಕ್ಕಂಥ ಅಲ್ಪ ಅವಧಿಯಲ್ಲಿ ಇರ್ತಕ್ಕಂಥ ಕೆಲವು ಗಂಟೆಗಳಲ್ಲಿ ಇತರರನ್ನ ಪ್ರೀತಿ ಮಾಡೋದಕ್ಕೆ ನಮ್ಮ ಸಮಯಗಳು ಸಾಕಾಗೋದಿಲ್ಲ. ಹೌದ್ ತಾನೆ? ನಾವು ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬವನ್ನು ಹೇಗೆ ಪ್ರೀತಿ ಮಾಡ್ತೇವೋ ಇತರರನ್ನು ಕೂಡ ನಾವು ಪ್ರೀತಿ ಮಾಡ್ಬೇಕಾಗ್ತದೆ. ಅದಕ್ಕೇನೆ ಸಮಯಾವಕಾಶ ಸಾಕಾಗೋದಿಲ್ಲ. ಹಾಗಾಗಿ ಇನ್ನೊಬ್ಬರನ್ನ ದ್ವೇಷ ಮಾಡೋದಕ್ಕೆ ನಮ್ಮ ಸಮಯವನ್ನ ವ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕಿಂತ ಕೆಟ್ಟ ಕೆಲಸ ನಾವು ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇಷ್ಟು ದೂರ ನಮ್ಮ ಯುವ ವಿದ್ಯಾರ್ಥಿನಿಯರಿಗೆ ಒಂದು ಪ್ರತಿಭಾ ಪುರಸ್ಕಾರ ಮತ್ತು ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡ್ತೀವಿ ಅಂತೇಳಿ ವಿಚಾರವನ್ನು ತಿಳಿದಂತ ಸಂದರ್ಭದಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಸಮ್ಮುಖದಲ್ಲಿ ಇಂಥ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದಾಗ ನಾನು ತಪ್ಪದೆ ಬರಬೇಕು ಅಂತೇಳಿ ಬಂದಿದ್ದೇನೆ. ಮತ್ತೊಮ್ಮೆ ನಾನು ನಿಮ್ಗೆ ಈ ಸಂದರ್ಭ ತಿಳಿಸ್ತಕ್ಕಂಥದ್ದು, ನಿಮ್ಮ ವಿಜಯೇಂದ್ರ ಯಾವ ಪ್ರೀತಿ ವಿಶ್ವಾಸ ನಡ್ಕೊಂಡು ಇವತ್ತು ನಿಮ್ಮ ಈ ಜಿಲ್ಲೆಗೆ ತಾವು ಕರೆಸ್ಕೊಂಡಿದ್ರಿ. ತಮ್ಮ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಾನು ನಿಮ್ ಜೊತೆ ಇರ್ತೇನೆ ಅನ್ನೋ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಶ್ರದ್ಧೆ ತಾಯಂದಿರಿಗೆ ಸಂದರ್ಭ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತೇನೆ. ವಂದನೆಗಳು, ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.